ಊಟ ಆದ್ಮೇಲೆ ಮಾತಾಡೋದು ಕಷ್ಟ, ಮಾತಾಡೋದಕ್ಕಿಂತ ಕೇಳೋದು ಕಷ್ಟ ಅಲ್ವಾ. ಸಾಮಾನ್ಯವಾಗಿ ಊಟ ಮಾಡಿ ನಾನು ಹೇಳ್ತೀನಿ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಕ್ಯಾನ್ ಬಿ ಡಿಸ್ಪ್ರೂವ್ಡ್ ಬಟ್ ಬಯಾಲಜಿ ಕ್ಯಾನಾಟ್ ಬಿ ಡಿಸ್ಪ್ರೂವ್ಡ್ ಅಂತ. ಒನ್ಸ್ ಫುಡ್ ಗೋಸ್ ಇನ್ ದ ಸ್ಟಮಕ್, ಇಟ್ ಕ್ಯಾನ್ ಟಾಲರೇಟ್ ಯು ಫಾರ್ 45 minutes ಆ್ಯಂಡ್ ಯು ಕ್ಯಾನ್ ಟಾಲರೇಟ್ ಇಟ್ ಫಾರ್ 45 minutes. 45 ನಿಮಿಷ ಆದಮೇಲೆ ರಕ್ತ ಸಂಚಾರ ಹೊಟ್ಟೆ ಹತ್ರ ಜಾಸ್ತಿ ಬೇಕಾಗತ್ತೆ. ಇಲ್ಲಿ ರಕ್ತ ಇಳಿದು ಕೆಳಗೆ ಬರುತ್ತೆ, ಇಲ್ಲಿ ಸ್ವಲ್ಪ ಖಾಲಿ ಆಗಿಬಿಡುತ್ತೆ. ಇಬ್ಬಿಬ್ಬರು ಕರ್ಜಿಗೆ ಕಾಣಿಸೋಕೆ ಶುರು ಆಗ್ತಾರೆ ಸ್ಟೇಜ್ ಮೇಲೆ. ಸ್ವಲ್ಪ ಹೊತ್ತು ಇಬ್ಬರು ಮಾಯ ಆಗಿ ನಾವು ಧ್ಯಾನಸ್ಥರಾಗ್ಬಿಡ್ತೀವಿ. ಅದು ಆಗೋಲ್ಲ, ಇವತ್ತು ಗ್ಯಾರಂಟಿ ಹೇಳ್ತೀನಿ, ಆಗೋಲ್ಲ. ಟಾಪಿಕ್ ಹೆಂಗಿದೆ ಅದು. ಮೊದಲು ಐ ಥಿಂಕ್ ವಿ ಶುಡ್ ಆಲ್ ಕ್ಲಾಪ್ ಫಾರ್ ಶ್ರೀಮತಿ ಭವಾನಿ. ಓನ್ಲಿ ಶಿ ಕ್ಯಾನ್ ಡೂ ದ್ಯಾಟ್, ಓನ್ಲಿ ಶಿ ಕ್ಯಾನ್ ಡೂ ದ್ಯಾಟ್. ನಾನು ಅವ್ರ ಕಾರ್ಯಕ್ರಮ ಕೂತಿದ್ದೇನೆ, ಎಷ್ಟೊಂದು ಹಾಡುಗಳನ್ನು ಸಂಸ್ಕೃತಕ್ಕೆ ಹಾಡಿ ಅದೇ ಧಾಟಿಯಲ್ಲಿ ಹಾಡಿದ್ದಾರೆ. ಅದ್ಭುತಪ್ಪ, ಅದು ನಿಜವಾಗ್ಲೂ ಪವಾಡ. ನೀವು ಎಲ್ಲರೂ ಕಲಿಸಿ ಬೇಡಪ್ಪ, ಅದನ್ನೆಲ್ಲರಿಗೂ ಕಲಿಸಿ, ದಯವಿಟ್ಟು ಕಲಿಸಿ. ಆ್ಯಂಡ್ ಗಣಪತಿಯವರು ಮಾಡಿದಂಥ ಕೆಲಸ ಅದ್ಭುತ. ಸಂಸ್ಕೃತ ಪ್ರಚಾರಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ಈಚ್ ಒನ್ ಆಫ್ ಯು ಈಸ್ ಎ ಜಮ್ ಆಫ್ ದ ಪ್ಯೂರೆಸ್ಟ್ ರೇ ಸಿರೀನ್. ಅಮೇಝಿಂಗ್. ನಾನೇನು ಮಾತಾಡೋದು, ನಾನು ಅಂದ್ಕೊಂಡದ್ದು ಹೀಗೆ, ಯಾವತ್ತು ನಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗತ್ತೆ ಅವತ್ತೇ ನಾವು ಟೀಚರ್ ಆಗಿಬಿಟ್ಟಿದ್ದೀವಿ ಅಲ್ವಾ. ನಮ್ಮ ಗಂಡಸರಿಗಂತೂ ನೈಟ್ಹುಡ್ ಬಂದುಬಿಡುತ್ತೆ ಒಂದೇ ದಿವಸ. ಇಂಗ್ಲೆಂಡಲ್ಲಿ ನೈಟ್ಹುಡ್ ಬರ್ಬೇಕಾದ್ರೆ ಬಹಳ ಕಷ್ಟ. ಆ ಕ್ವೀನ್ ತಂದು ತನ್ನ ಅದನ್ನು ಖಡ್ಗ ಇಟ್ಟು ರೈಸ್ ಸರ್ ಸೋ ಆ್ಯಂಡ್ ಸೋ ಅಂತಾರೆ. ನಮಗೇನಿಲ್ಲ, ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕ ದಿವಸ ಹುಡುಗಲ್ಲ ಸರ್ ಸರ್ ಅನ್ನೋಕ್ಕೆ ಶುರು ಮಾಡ್ತಾರೆ. ಅದು ನಂದು ಉದ್ದೇಶ ಇಷ್ಟೇ. ನಾನು ನೌಕರಿಗೆ ಸೇರಿಕೊಂಡಾಗ ಟೀಚರ್ ಆಗಿದ್ದವನು 25-30 ವರ್ಷ ಸರ್ವಿಸ್ ಆದಮೇಲೆ ರಿಟೈರ್ ಆಗುವಾಗೂ ಶಿಕ್ಷಕ ಅಂತ ರಿಟೈರ್ ಆದರೆ ಅದು ದೌರ್ಭಾಗ್ಯ. ಅದು ಶಿಕ್ಷಕ ಕೊನೆವರೆಗೂ ಶಿಕ್ಷಕನೇ ಅವನು. ಅದೊಂದು ಚೂರು ಎತ್ತರಕ್ಕೆ ಹೋಗ್ಬೇಕಲ್ಲ ಮೇಲೆ. ನಾನು ಬಂದಾಗ ಹೇಗಿದ್ದೆ, ಹೋಗಾಗ ಹಾಗೆ ಇದ್ದೆ ಅಂದರೆ ಬದಲಾವಣೆ ಆಗಲಿಲ್ಲ ಅಂತಾಯ್ತು. ಏನು ಬದಲಾವಣೆ ಆಗಬೇಕು? ನಾನು ಹೇಳೋದು, ಇಟ್ ಇಸ್ ಅ ಜರ್ನಿ ಫ್ರಾಮ್ ಟೀಚರ್ ಟು ಗುರು. ಈ ಗುರು ಅನ್ನುವಂಥ ಪದ ಇಡೀ ಪ್ರಪಂಚದ ಸಾಹಿತ್ಯಕ್ಕೆ ಭಾರತ ಕೊಟ್ಟಂಥ ಕಾಣಿಕೆ. ಅದು ಗುರು ಅನ್ನೋ ಪದ ಕೊಟ್ಟದ್ದು ನಾವು. ಇಂಗ್ಲೀಷಲ್ಲೂ ಗುರುವನ್ನು ಬಳಸ್ಕೊಂಡ್ಬಿಡ್ತಾರೆ ಈಗೆಲ್ಲರೂ. ಗುರು ಅಂದರೆ ಏನು? ಹಾಗಾದರೆ ನಾನು ಏನಾಗಬೇಕು? ಸುಮ್ಮನೆ ಪ್ರಯತ್ನ ಮಾಡಿದ್ದೇನೆ ನಾನು. ಜರ್ನಿ ಹೇಗಿರಬೇಕು, ನಮ್ಮ ಪ್ರವಾಸ ಹೇಗಿರಬೇಕು, ಏನಾದರೂ ನಾವು ಅದ್ರಾಗ ಆಗ್ತೀವಿ. ಇದು ಒಂದೇ ಸಾಲು ಸಾಕು ನಮಗೆ. ಎ ಟೀಚರ್ ಟೀಚಸ್ ಬಟ್ ದ ಗುರು ಚೇಂಜಸ್ ಲೈಫ್. ಜೀವನವನ್ನು ಬದಲಾಯಿಸ್ಬಿಡ್ತದೆ ಗುರು ಬಂದರೆ. ಒಬ್ಬ ಹುಡುಗ ಹೋದ, ದೇವರಿದ್ದಾನ, ದೇವ್ರನ್ನ ಕಂಡಿದ್ದೀರಾ, ದೇವ್ರನ್ನ ಕಂಡಿದ್ದೀರಾ ಅಂತ ಕೇಳ್ತಾ ಇದ್ದ. ಕುತೂಹಲಿ ಆದಂಥ ಬುದ್ಧಿವಂತ ತರುಣ. ಎಲ್ಲರೂ ಇದ್ರು, ದೇವ್ರನ್ನ ಕಂಡಿಲ್ಲಪ್ಪ ನಾವು ಅಂದರು. ಒಂದ್ಸಲ ದಕ್ಷಿಣೇಶ್ವರಕ್ಕೆ ಹೋದ. ಆ ಕಾಳಿದೇವಿ ಪೂಜೆ ಮಾಡುವಂಥ ಪೂಜಾರಿಯನ್ನು ಕೇಳ್ದ, ದೇವ್ರನ್ನ ಕಂಡಿದ್ದೀರಾ ಅಂತ ಕೇಳ್ದ. ಯಾರೂ ಕೊಡದೇ ಇದ್ದ ಉತ್ತರ ಆತ ಕೊಟ್ಟ. ದೇವರನ್ನು ನೋಡಿದ್ದೇನಪ್ಪ, ನಿಮ್ಮನ್ನು ಎಷ್ಟು ಸ್ಪಷ್ಟವಾಗಿ ನೋಡ್ತೀನೋ ಅಷ್ಟೇ ಸ್ಪಷ್ಟವಾಗಿ ಅವನು ನೋಡ್ತಾ ಇದ್ದೇನೆ ಅಂದರು. ಆಶ್ಚರ್ಯ ಆಯ್ತು ಅವನಿಗೆ. ಅವತ್ತಿಂದ ಅವ್ರ ಶಿಷ್ಯ ಆದ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ವೆನ್ ದಿ ವೆಸ್ಟರ್ನ್ ಎಜುಕೇಟೆಡ್ ಯಂಗ್ ಮ್ಯಾನ್ ಆಫ್ ಕಲ್ಕತ್ತಾ ಫೆಲ್ ಡೌನ್ ಎಟ್ ದಿ ಫೀಟ್ ಆಫ್ ಅನ್ ಇಲ್ಲಿಟ್ರೇಟ್ ಮಾಂಕ್ ಇನ್ ದಕ್ಷಿಣೇಶ್ವರ ಟೆಂಪಲ್, ರಿನೈಸೆನ್ಸ್ ಆಫ್ ಇಂಡಿಯಾ ಹ್ಯಾಪನ್ಡ್ ಅಂತ. ಭಾರತದ ಪುನರುತ್ಥಾನ ಅದು ದಾಕ್ಷಣಕ್ಕೆ. ಒಬ್ಬ ಚಂದ ಓದ್ಕೊಂಡಂಥ ಹುಡುಗ ಹೋಗಿ ಆ ಪಾಪ ಅವರೆಲ್ಲ ಕ್ರೇಜಿ ಅಂತಿದ್ರು, ಹುಚ್ಚ ಅಂತಿದ್ರು. ಅಂಥ ಒಬ್ಬ ಪೂಜಾರಿ ಕಾಲಿಗೆ ಬಿದ್ದು ನಿಮ್ಮ ಶಿಷ್ಯ ಆಗ್ತೇನೆ ಒಪ್ಕೊಂಡಲ್ಲ, ಅವತ್ತೇ ಭಾರತದ ಪುನರುದ್ಧಾರ ಆದದ್ದು. ವಿವೇಕಾನಂದರು ಅವಾಗ ಹೇಳ್ತಾರೆ, ನೀವು ಗಮನಿಸಬೇಕು, ವಿವೇಕಾನಂದ್ರ ಲೆಕ್ಚರ್ ಎಲ್ಲೇ ಕೇಳಿದ್ರು ಕೂಡ, ಓದಿದ್ರು ಕೂಡ ಎಲ್ಲೂ ಶ್ರೀ ರಾಮಕೃಷ್ಣ ಅಂತ ಬಳಸೋಲ್ಲ. ಮೈ ಮಾಸ್ಟರ್, ಮೈ ಮಾಸ್ಟರ್. ಅಮೆರಿಕದಲ್ಲಿ ಅಷ್ಟೊಂದು ಪಾಠ ಮಾಡಿದ ಕೇಳಿದ್ರಂತೆ, ಬರೀ ಮಾಸ್ಟರ್ ಮಾಸ್ಟರ್ ಅಂತೀರಿ, ಅವ್ರ ಹೆಸರೇ ಹೇಳಲ್ಲ ಅಂತ. ವಿವೇಕಾನಂದರು ಎಷ್ಟು ಗೌರವದಿಂದ ಹೇಳ್ತಾರೆ ಅಂದರೆ, ಅಂಥ ದೊಡ್ಡ ಗುರುವಿನ ಮಾತನ್ನ ಹೆಸರನ್ನು ನನ್ನ ನಾಲ್ಗೆ ಮೇಲೆ ಹ್ಯಾಕ್ ತೊಗೊಂಬರಲಿ ನಾನು. ದ್ಯಾಟ್ ಇಸ್ ಅ ಜೀನಿಯಸ್. ಅಂದರೆ ಆ ಗುರು ಯಾವ ಮಟ್ಟದವ್ರು ಇರಬೇಕು ಅಂತ. ನಾವು ಆ ಗುರು ಆಗಲಿಕ್ಕಿಲ್ಲ, ಆ ಗುರುವಿನ ಹಾದಿಯಲ್ಲಾದರೂ ಹೋಗಬೇಕಲ್ಲ. ಅದಕ್ಕೊಂದು ಸಣ್ಣ ಚಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ನಾವು ಕೆಲಸಕ್ಕೆ ಶುರು ಮಾಡಿದಾಗಿಂದ ಯಾರೊಬ್ಬರು ತಾಯಿ ನನಗೆ ಪರಿಚಯ ಮಾಡಿಕೊಂಡ್ರು, ಈ ವರ್ಷ ಪಾಠ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಾನು ಅಂತ. ತುಂಬ ಸಂತೋಷ ಆಯ್ತು ನನಗೆ. ಅಲ್ಲಿಂದ 25-30 ವರ್ಷ ಸರ್ವಿಸ್ ಆದವರು ಇದ್ದೀವಿ ನಾವು ಇದರೊಳಗೆ. ಇದನ್ನು ಬೆಳವಣಿಗೆ ಹೇಗೆ ಆಗಬೇಕು ಅಂತ ನೋಡ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ಹೇಳೋದು ಬೇಡ, ತುಂಬ ಜಾಸ್ತಿ ಆಗುತ್ತೆ ಇದು. ಗುರು ಪರಂಪರೆ ನಮ್ಮ ಭಾರತಕ್ಕೆ ಕಾಮನ್ ಆದದ್ದು ಅಷ್ಟೇ ಅಲ್ಲ, ಜಗತ್ತಿಗೆ ಇದ್ದದ್ದು. ನಾವು ಗುರು ಪರಂಪರೆಯಿಂದ ದಾಖಲೆ ಮಾಡ್ತೀವಿ, ಬೇರೆ ಕಡೆ ಮಾಡಲಿಕ್ಕಿಲ್ಲ. ನೋಡಿ, ಅವತ್ತಿಂದ ನಾನು ವಿಶ್ವಾಮಿತ್ರ ರಾಮಂದು ಫಸ್ಟ್ ಹಾಕ್ತೀನಿ ಯಾವಾಗಲೂ.
9600 ವರ್ಷಗಳಿಂದ ಆದದ್ದು ರಾಮಾಯಣ ಅಂತ ಹೇಳ್ತಾರೆ. ವಿಶ್ವಾಮಿತ್ರ ಎಂಥ ಅಮೇಝಿಂಗ್ ಗುರು ಅಲ್ವಾ. ನನಗೆ ತುಂಬ ಕಾಡ್ತಿತ್ತು ವಿಶ್ವಾಮಿತ್ರರ ಬಗ್ಗೆ. ವಿಶ್ವಾಮಿತ್ರ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ಜನ. ಅವನೇನ್ರಿ ವಶಿಷ್ಠರ ಮಕ್ಕಳನ್ನ ಕೊಂದು ಹಾಕಿದ, ಆಮೇಲೆ ಅವನೇನು ಮೈನಕ್ಕೆ ಹಿಂದೆ ಹೋಗ್ಬಿಟ್ಟ, ತ್ರಿಶಂಕುನ್ ಕಳಿಸೋಗೋಸ್ಕರ ತನ್ನ ಶಕ್ತಿ ಕಳ್ಕೊಂಡ ಅಂತೆಲ್ಲ ಮಾತಾಡ್ತಾರೆ. ನನಗನ್ನಿಸ್ತು ಹಾಗಿರ್ಲಿಕ್ಕಿಲ್ಲ, ಏನೋ ಒಂದು ಕಾರಣ ಇರಬೇಕು. ಅದನ್ನು ಓದಿ ಸುಮಾರು ಒಂದು 7 ದಿವಸ ಮಾತಾಡಿದ್ದೆ ನಾನು ವಿಶ್ವಾಮಿತ್ರರ ಬಗ್ಗೆ. ಅನ್ನಿಸ್ತು ಇವತ್ತು ಸಪ್ತರ್ಷಿಗಳಲ್ಲಿ ಒಬ್ಬರಾಗಿದ್ದಂಥ ವಿಶ್ವಾಮಿತ್ರ ಹಂಗಿರೋಕ್ಕೆ ಸಾಧ್ಯ ಇಲ್ಲ. ಎಂಥ ಮನುಷ್ಯ. ನೀವು ರಾಮಾಯಣ ಓದಬೇಕು, ಬಾಲಕಾಂಡದಲ್ಲೇ ಬರ್ತದೆ ಅದು. ವಿಶ್ವಾಮಿತ್ರ ಬರೋದು ಹೇಗೆ, ಎಷ್ಟು ಆಕಸ್ಮಿಕವಾಗಿ ರಾಮಾಯಣದಲ್ಲಿ ಬರ್ತಾರೋ ಅಷ್ಟೇ ಆಕಸ್ಮಿಕವಾಗಿ ಹೋಗ್ಬಿಡ್ತಾರೆ. ನಾನು ಯಜ್ಞ ಮಾಡ್ತಾ ಇದ್ದೀನಿ, ತಾಟಕಿ ತೊಂದರೆ ಇದೆ, ನಿಮ್ಮ ಮಗನ ಕಳಿಸ್ಕೊಡು ಅಂತ ಕೇಳ್ತಾರೆ ದಶರಥನಿಗೆ. ಮನಸ್ಸಿಲ್ಲದ ಮನುಷ್ಯನ ಕಳಿಸ್ತಾನವನು. ದಾರಿಯಲ್ಲಿ ಗಾಯತ್ರಿ ಮಂತ್ರ ಕೊಡ್ತಾರೆ, ತಮಗಿರುವಂಥ ಎಲ್ಲ ಶಸ್ತ್ರಗಳನ್ನು ಕೊಡ್ತಾರೆ ಅವನಿಗೆ. ತಾಟಕಿಯನ್ನು ಕೊಲ್ಲಿಸ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ತಾಟಕಿಯನ್ನು ಕೊಲ್ಲೋ ಶಕ್ತಿ ವಿಶ್ವಾಮಿತ್ರರಿಗೂ ಇತ್ತು. ಕ್ಷತ್ರಿಯ, ಎಲ್ಲ ಅಸ್ತ್ರಗಳು ಅವ್ರ ಕಡೆ ಇತ್ತು. ಯಾಕೆ ಮಾಡಿದ್ರು? ಇದು ಒಂದು ಮಾತು ಹೇಳ್ಬಿಡ್ತೀನಿ, ಅಷ್ಟು ಜಾಸ್ತಿ ಹೇಳೋಕೆ ಹೋಗಲ್ಲ, ಅದ್ರ ಬಗ್ಗೆ ರಾಮಾಯಣ ಹೇಳೋ ಕಾರಣ ಇಲ್ಲ. ವಿಶ್ವಾಮಿತ್ರರು ಒಂದು ಬಹುದೊಡ್ಡ ಸ್ಥಾನ ಯಾಕೆ ಅಂದರೆ, ಅವ್ರು ವಿಚಾರ ಮಾಡಿದರು, ಆಗಿರುವಂಥ ಅವತಾರ ಯಾರಿದ್ರು ಅವಾಗ? ಪರಶುರಾಮ ಅವತಾರ ಇತ್ತು ಅವಾಗ. ಪರಶುರಾಮ ಅವತಾರ ಕ್ರೌರ್ಯದ ಬಾದರಿ ಅದು. ಕೊಡ್ಲಿ ಹಿಡ್ಕೊಂಡು 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ಕೊಂದು ಹಾಕ್ತೀನಿ ಅಂತ ರಕ್ತದ ಕಾಲುವೆ ಹರಿಸಿದಂಥ ಪರಶುರಾಮರು ಅವತಾರ ಆಗಿದ್ರು. ವಿಶ್ವಾಮಿತ್ರ ಹೇಳಿದರು, ಇನ್ಮೇಲೆ ಆ ಉಗ್ರವಾದ ಅವತಾರ ಬೇಡ, ಅದು ರಿಪ್ಲೇಸ್ ಮಾಡಿ ಒಂದು ಸೌಮ್ಯದ ಅವತಾರ ತರಬೇಕು ನಾನು. ರಿಪ್ಲೇಸ್ ಎ ವೈಲೆಂಟ್ ಮಾಡೆಲ್ ಬೈ ನೋಬಲ್ ಮಾಡೆಲ್, ಪೀಸ್ಫುಲ್ ಮಾಡೆಲ್. ಯಾರನ್ನು ತರಬೇಕು? ವಿಶ್ವಾಮಿತ್ರಂಥ ಗುರುಗಳಿಂದ ಮಾತ್ರ ಸಾಧ್ಯ ಅದು. ರಾಮನ್ ಗುರುಸಿದ್ರು, ಈ ಹುಡುಗ ಆಗ್ಬೋದು. ಅವನ ಕಡೆಯಿಂದ ತಾಟಿಕೆಯನ್ನು ಕೊಡಿಸಿ 13 ವರ್ಷ ಹುಡುಗ ತಾಟಿಕೆಯನ್ನು ಕೊಂದಾಗ ಜಗತ್ತು ಬೆರಗಾಗೋಯ್ತು. ಏನ್ರಿ ಪುಟ್ಟ ಹುಡುಗ ಆ ತಾಟಿಕೆಯನ್ನು ಕೊಂದ್ಬಿಟ್ಟ ಅಂದ್ರೆ ವೀರ ಪುರುಷ ಅಂತಾಯ್ತು. ಮುಂದೆ ಕರ್ಕೊಂಡು ಹೋಗ್ತಾರೆ, ಗೌತಮಾಶ್ರಮಕ್ಕೆ ಹೋಗ್ತಾರೆ. ಆ ಗೌತಮನ ಹಲ್ಲೆ ಕತೆ ಗೊತ್ತು ನಿಮಗೆ. ನಾವು ಭಾಳ ಕಡೆ ಕತೆ ಕೇಳ್ತೀವಿ, ವಾಲ್ಮೀಕಿ ರಾಮಾಯಣದಲ್ಲಿ ಇರೋದೇ ಬೇರೆ. ನಾವೇನು ಮಾಡ್ತೀವಿ ಗೊತ್ತಾ? ರಾಮ ಹೋದ, ಅವನ ಕಾಲು ಮುಟ್ಟಿದ ತಕ್ಷಣ ಕಲ್ಲಾಗಿದ್ದಂಥ ಹಲ್ಲೆ ಹೆಣ್ಣಾದ್ಲು ಅಂತ. ವಾಲ್ಮೀಕಿ ರಾಮಾಯಣ ಹಂಗಲ್ಲ ಅದು. ವಾಲ್ಮೀಕಿಗಳು ಭಾಳ ಸೆನ್ಸಿಟಿವ್ ಮನುಷ್ಯ. ಎಷ್ಟು ಚಂದ ಬರೀತಾರೆ ಅಂದರೆ, ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಜೊತೆ ಹೋಗ್ತಾರೆ, ಇದು ಯಾವ ಆಶ್ರಮ ಅಂತ ಕೇಳ್ತಾನೆ ರಾಮ. ಇಷ್ಟು ಚೆನ್ನಾಗಿದೆ, ಯಾರೂ ಕಾಣಿಸಲ್ಲ ಅಂತ. ಹಲ್ಲೆ ಕತೆ ಹೇಳ್ತಾರೆ. ಆಕೆ ಅದೃಶ್ಯಳಾಗಿದ್ದಾಳಪ್ಪ ಗಂಡನ ಶಾಪದಿಂದ, ದಿನಗೋಸ್ಕರ ಕಾಯ್ತಾ ಇದ್ದಾಳೆ. ಶಾಪ ಕೊಟ್ಟಂತ ಗಂಡ ಕೂಡ ಹೇಳಿದ, ಮುಂದೆ ಒಂದು ದಿವಸ ಅಯೋಧ್ಯ ರಾಜಕುಮಾರ ಬರ್ತಾನೆ ರಾಮ, ಅವನಿಂದ ಉದ್ಧಾರ ಆಗ್ತದೆ ನಿನಗೆ, ಆಗ ನಾನು ಬರ್ತೀನಿ ಅಂತ ಹೇಳಿದ್ದ. ಕಾಯ್ತಾ ಇದ್ದಾಳೆ ಆಕೆ ಅಂತ. ಎಷ್ಟು ಚಂದ ವಾಲ್ಮೀಕಿಗಳ ಮಾತು. ಅಲ್ಲಿ ಬರ್ತಾಳೆ ಹಲ್ಲೆ, ಪಶ್ಚಾತ್ತಾಪ ದಗ್ಧಳಾಗಿ ಹೋಗಿದ್ದಾಳೆ. ರಾಮ ಏನು ಮಾಡ್ತಾನೆ ಗೊತ್ತೇನ್ರಿ? ಇದು ನನಗೇನೋ, ನನಗೂ ಮನಸ್ಸು ಸಮಾಧಾನ ಆಗ್ತಿರ್ಲಿಲ್ಲ. ಕಾಲು ಮುಟ್ಟೋದು, ಆಕೆ ಕಲ್ಲಾಗಿದ್ದು ಹೆಣ್ಣಾಗೋದು, ಕಾಲು ಮುಟ್ಟ ಯಾಕೆ ಮಾಡಬೇಕು? ರಾಮ ಮಾಡೋದು ಏನು ಮಾಡ್ತಾನೆ ಗೊತ್ತಾ? ವಾಲ್ಮೀಕಿ ರಾಮಾಯಣದಲ್ಲಿ ಅಹಲ್ಯೆ ನೋಡಿದ ತಕ್ಷಣ ಸೀದಾ ಹೋಗ್ತಾನೆ, ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಲೈಫ್. ಅಹಲ್ಯೆ ಕಾಲು ಮುಟ್ಟೋದಿಲ್ಲ, ಅಹಲ್ಯೆ ಕಾಲು ಆತ ಮುಟ್ತಾನೆ. ಮುಟ್ಟಿ ಹೇಳ್ತಾನೆ, ನಾನು ಕೌಸಲ್ಯ ಕಾಲು ಮುಟ್ಟಿದಂಗೆ ಆಗತ್ತೆ ಅಂತಾನೆ. ಅಂದರೆ ತಾಯಿ, ನೀನು ನನ್ನ ತಾಯಿ ಇದ್ದ ಹಾಗೆ ಅಂತ ಹೇಳ್ತಾನೆ. ನೋಡಿ, ತಾನೂ ದೊಡ್ಡವನಾಗ್ತಾನೆ, ಆಕೆನೂ ದೊಡ್ಡವನನ್ನು ಮಾಡ್ತಾನೆ. ಕುವೆಂಪು ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದ್ದಾರೆ, ಅದನ್ನು ಕಾಂಬಿನೇಷನ್ ಮಾಡ್ಕೊಂಡಿದ್ದಾರೆ, ಭಾಳ ಚಂದ ಮಾಡಿದ್ದಾರೆ ಅವರು. ಅಲ್ಲಿ ಹೋಗ್ತಾರೆ, ಒಂದು ಬಂಡೆ ಇರ್ತದೆ, ಬಂಡೆ ಮೇಲೆ ಹುಲಿ ಮಲ್ಕೊಂಡಿರ್ತದೆ, ಹುಲ್ಲೆಲ್ಲ ಕಾಡು ಸುತ್ತ ಕಾಡು ಬೆಳ್ಕೊಂಡಿರುತ್ತೆ, ಕಾಡು ಹುಲ್ಲು ಬೆಳ್ಕೊಂಡಿರುತ್ತೆ. ರಾಮ ಹೋದ ತಕ್ಷಣ ಹುಲಿ ಹೋಗ್ಬಿಡ್ತದೆ. ರಾಮ ಒಂಥರ ಉನ್ಮತ್ತ ಆಗಿಬಿಡ್ತಾನೆ, ವಾತಾವರಣದಲ್ಲಿ ಏನು ಅದ್ಭುತ ಇದೆ ಇದು ಅಂತ ಕುಣಿಯೋಕ್ಕೆ ಶುರು ಮಾಡ್ತಾನೆ. ಆ ಕಲ್ಲು ಬಂಡೆ ಮೇಲೆ ಹೋಗಿ ಕುಣಿಯೋಕ್ಕೆ ಶುರು ಮಾಡ್ತಾನೆ. ಆತ ಕುಣಿದಾಗ ಕುಡಿದ ಹಾಗೆ ಆ ಕಲ್ಲು ಬೆಣ್ಣೆ ಹಾಗೆ ಕರಗೋಕ್ಕೆ ಶುರು ಆಗುತ್ತೆ. ಚೆನ್ನಾಗಿದೆ, ಕಲ್ಲು ಕರಗೋಕ್ಕೆ ಶುರು ಆಗ್ತದೆ. ಕೊನೆಗೆ ಅಲ್ಲಿಂದ ಹಲ್ಲೆ ಬರ್ತಾಳೆ. ತಕ್ಷಣ ರಾಮ ಹೋಗಿ ಆಕೆ ಕಾಲು ಮುಟ್ಟು ನಮಸ್ಕಾರ ಮಾಡ್ತಾನೆ. ಎರಡೂ ಇಟ್ಕೊಂಡಿದ್ದಾರೆ ಅವರು, ಕಾಲು ಮುಟ್ಟೋದು, ಆಕೆ ಕಾಲು ಮುಟ್ಟು ನಮಸ್ಕಾರ ಮಾಡೋದು. ಈ ವಿಶ್ವಾಮಿತ್ರ ಅಲ್ಲಿಂದ ಜನಕ ರಾಜ್ಯಕ್ಕೆ ಹೋಗ್ತಾನೆ. ಏನು ಕಲ್ಪನೆ ಮಾಡೋದು ಹೇಳಿ? ಮೊದಲು ವೀರ ಪುರುಷ ಅಂತ ಹೇಳಿದ, ತಾಟಕಿಯನ್ನು ಕೊಂದವನು. ಎರಡನೇದು ಮಿಸ್ಟಿಕಲ್ ಮ್ಯಾನ್, ಮ್ಯಾಜಿಕಲ್ ಮ್ಯಾನ್, ಅಹಲ್ಯೋದ್ಧಾರ ಮಾಡಿಬಿಟ್ಟ. ಕಣ್ಣು ಮುಂದೆ ಮಾದರಿ ಕೊಡಬೇಕು. ಮುಂದೆ ಅಲ್ಲಿ ಹೋದಾಗ ಶಿವಧನುಸ್ಸಿದೆ, ದೊಡ್ಡದು. ವಾಲ್ಮೀಕಿ ಹೇಳೋ ಹಾಗೆ 5,000 ಜನ ತಳ್ಕೊಂಡು ಬರ್ತಾರಂತೆ ಅದನ್ನು, ಅದು ದೊಡ್ಡದು. ಅದನ್ನು ಹೋಗಿ ನೋಡ್ತಾನೆ, ಮುಟ್ತಾನೆ, ಎತ್ತಲ ಅಂತ ಕೇಳ್ತಾನೆ. ಜನಕರಾಜ ಹೇಳ್ತಾನೆ, ಎತ್ತೋಕ್ಕಾಗಲ್ಲಪ್ಪ, ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ, ಹುಡುಗ ನೀನಿನ್ನೂ ಆಗಲ್ಲ ಅಂತ ಎತ್ತಿ ಬಿಡ್ತಾನೆ. ಈ ದಯವಿಟ್ಟು ಕಥೆಯನ್ನು ಮಕ್ಕಳಿಗೆ ಹೇಳುವಾಗ ಹುಷಾರಾಗಿ ಹೇಳಿ. ಮಕ್ಕಳ ಬುದ್ಧಿವಂತಿಕೆ ಬಹಳ ಜಾಸ್ತಿ ಇದೆ. ನಾನು ತುಂಬ ಸಫರ್ ಆಗಿದ್ದೀನಿ ಮನೇಲಿ. ನನ್ನ ಮನೇಲಿ ಒಂದು ಸ್ಯಾಂಪಲ್ ಇದೆ, ನನ್ನ ಮೊಮ್ಮಗಳಿದ್ದಾಳೆ.
ಅದು ಒಂದು 6-7 ವರ್ಷ ತೊಳೆದ್ಲು. ಆಕೆ ರಾಮಾಯಣ ಕಥೆ ಪೂರ್ತಿ ಹೇಳ್ತಿದ್ದೆ. ಒಂದ್ಸಲ ಹೋದಾಗ ಹೇಳಿದೆ, ಪುಟ್ಟ ನೋಡಿ ಏನಾಯ್ತು ಗೊತ್ತಾ, ಅದು 5,000 ಜನ ತಳ್ಕೊಂಬಂದ್ರಪ್ಪ ಅದನ್ನ ಅಂದೆ. ಓಹೋ ಅಂದ್ಲು. ರಾಮ ಎಡಗೈಯಿಂದ ಎತ್ತಿಬಿಟ್ಟ ಅಂದೆ. ಅಂದ್ಲು. ನಾನು ಇರುವಂಥ ಹಿಸ್ಟ್ರಿಯಾನಿಕ್ ಟ್ಯಾಲೆಂಟ್ ಎಲ್ಲ ಯೂಸ್ ಮಾಡಿ ಆಕೆಗೇನು ಮಾಡ್ಬೇಕಂತಿದ್ದೆ ನಾನು, ಐ ವಾಂಟ್ ಟು ಇಂಪ್ರೆಸ್ ಹರ್ ದಟ್ ರಾಮ ವಾಸ್ ಅ ಬ್ರೇವ್ ಮ್ಯಾನ್, ಎಂಥ ಶೂರ ರಾಮ ತೋರಿಸ್ಬೇಕು ಅಂತ. ಅವ್ನು ಹಗ್ಗ ತೊಗೊಂಡು ಹಿಂಗೆ ಕಟ್ಟಿದ, ಪಾಟ್ ಅಂತ ಮುರಿದೋಯ್ತು ಅಂತ ಹೇಳಿದೆ. ನಾನೇನು ಅಂದ್ಕೊಂಡಿದ್ದೆ, ಹೌದಾ ಅಂತ ಅಂದ್ಕೊಂಡಿದ್ದೆ. ಅನ್ಲೇ ಇಲ್ಲ, ಬಿಲ್ ಹಳೇದಾಗಿದ್ದು ಕಾಣುತ್ತೆ ಅಂದ್ರು. ಮಕ್ಕಳು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನೀವು. ಅದು ನಿಜವೂ ಹೌದು, ಮುಂದೆ ಹೇಳ್ತೀನಿ. ಅದು ಕತೆ ಹೇಳೋಕೆ ಹೋಗಲ್ಲ, ಭಾಳ ದೊಡ್ಡ ಕತೆ ಅದು. ಮುರಿಬೇಕಾಗಿತ್ತು, ಅದು ಆಗಲೇ ಮುರಿಬೇಕಾಗಿತ್ತು. ಅದನ್ನು ಮುರಿದ. ಶಿವಧನುಸ್ಸು ಮಾಡಿದ್ದು ಯಾವಾಗ ಗೊತ್ತಾ, ಅದು ದಕ್ಷ ಯಜ್ಞದಲ್ಲಿ ಹೋದಾಗ ಶಿವ ಕೋಪ ಬಂದು ತಯಾರು ಮಾಡ್ಕೊಂಡಂಥ ಬಾಣ ಬಿಲ್ಲು. ಅದು ಎಲ್ಲರನ್ನೂ ಹೊಡಿಯೋಕ್ಕೆ ಶುರು ಮಾಡಿದ, ದೇವತೆಗಳನ್ನ ಹೊಡಿಯೋಕ್ಕೆ ಶುರು ಮಾಡಿದ. ಬ್ರಹ್ಮ ಬಂದು ಬೆಡ್ಕೋತಾನೆ, ಬಿಟ್ಟುಬಿಡಪ್ಪ ಅಂತಾನೆ. ಇದು ಕ್ರೌರ್ಯದಾದಂಥ ಶಿವಧನುಸ್ಸು ಬೇಡ ನನಗೆ ಅಂತ ಹೇಳಿ ಜನಕ ರಾಜನ ವಂಶಕ್ಕೆ ಕೊಟ್ಟಿದ್ರು, ಅಲ್ಲಿ ಬಂದಿತ್ತು ಅದು. ಅದನ್ನು ಮುರಿದ. ನೋಡಿ ಹೇಗಾಯಿತು, ಪರಾಕ್ರಮಿ ಅಂತಾಯಿತು. ಯಾರೂ ಮಾಡದಂಥ ಕೆಲಸ ರಾಮ ಮಾಡಿದ ಅಂದಾಗ ಅವತಾರ ಪುರುಷ. ಮದುವೆಯಾಗಿ ಹೊರಗೆ ಬರೋ ಹೊತ್ತಿಗೆ ಎದುರಿಗೆ ಪರಶುರಾಮರು ಬರ್ತಾರೆ. ಏನಪ್ಪ ಶಿವಧನುಸ್ಸು ಮುರಿದೆ ಅಂತ, ಹೌದಾ, ನನ್ನ ಕಡೆ ವೈಷ್ಣವ ಧನುಸ್ಸಿದೆ, ಮುರಿತಿ ಅದನ್ನು ಅಂತ ಕೇಳ್ತಾರೆ. ಕೊಡಿ ಅಂತ ಹೇಳ್ತಾನೆ, ತೊಗೊಂಡ್ಬಿಡ್ತಾನೆ. ಪರಶುರಾಮರಿಗೆ ಗೊತ್ತಾಯಿತು, ನನ್ನ ಕೆಲಸ ಮುಗೀತಿ ಇವತ್ತಿಗೆ. ಇದು ಒಂದೇ ಕಡೆಗೆ 2 ಅವತಾರಗಳು ಮುಖಾಮುಖಿಯಾಗಿ ಬರುವಂಥದ್ದು, ರಾಮ ಅವತಾರ, ಪರಶುರಾಮ ಅವತಾರ. ಅಲ್ಲಿ ಹ್ಯಾಂಡಿಂಗ್ ಓವರ್ ಚಾರ್ಜ್ ಮುಗೀತಲ್ಲಿ. ಅಂದರೆ ವಿಶ್ವಾಮಿತ್ರರು ಮಾಡಿದಂಥ ಕೆಲಸ ಎಂಥದ್ದು, ಬರೀ ರಾಮ ದೇವರು ಅಂತಲ್ಲ, ರಾಜಕುಮಾರ ಅಂತಲ್ಲ, ಒಬ್ಬ ಅವತಾರ ಪುರುಷನ ಪ್ರತಿಷ್ಠಾಪನೆ ಮಾಡೋದಿದೆಯಲ್ಲ, ಬಹುದೊಡ್ಡ ಕೆಲಸ ಗುರು ಮಾಡಿದ್ದು. ಅಂಥ ಗುರು ವಿಶ್ವಾಮಿತ್ರ, ಅಂಥ ಶಿಷ್ಯ ರಾಮ. ಮುಂದೆ ಹಾಗೆ ಪರಂಪರೆ ಕೃಷ್ಣ, ಅರ್ಜುನ ಇವರೆಲ್ಲ ಇದ್ದಾರೆ. ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದು, ಸಂಸ್ಕೃತ ಬರದೇ ಹೋದರೆ ಟ್ರಾನ್ಸ್ಲೇಷನ್ ಆದರೂ ತೈತ್ರಿ ಉಪನಿಷತ್ತು ಓದಬೇಕು. ನಾವು ಶಿಕ್ಷಕರಾದವರು ಎಲ್ಲರೂ ಓದಬೇಕಾದಂಥ ತೈತ್ರಿ ಉಪನಿಷತ್ತು. ಅದು ಅಲ್ಲಿ ಬರುವಂಥ ಈ ಇದೆಲ್ಲ ವರುಣ ಭೃಗು ಸಂವಾದ ಇದೆಯಲ್ಲ, ಅದ್ಭುತ. ಭೃಗುವಲ್ಲಿ ಅಂತ ಕರಿತೀವಿ. ಎಂಥ ಅದ್ಭುತ ಮಾತು. ನಾನು ಅದು ಹೇಳೋ ಟೈಮ್ ಇಲ್ಲ, ಅದು ಹೇಳಿದ್ರೆ ಒಂದು ತಾಸಾಗುತ್ತೆ. ಆ ಪಂಚಕೋಶಗಳನ್ನ ಹೇಳ್ಕೊಂಡು ಹೋದರೆ ಅದ್ಭುತ ಆಗುತ್ತೆ. ಇಂಥ ಗುರುಗಳೆಲ್ಲ ಇದ್ದಾರೆ ನಮ್ಮಲ್ಲಿ ಮಾತ್ರ. ಹೊರಗಡೆ ಇದ್ದಾರೆ, ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಅಲೆಕ್ಸಾಂಡರ್, ಜೀಸಸ್ ಕ್ರೈಸ್ಟ್ ಅಂಡ್ ಆಂಡ್ರಿಯಾಸ್. ಆಂಡ್ರಿಯಾಸ್ ವಾಸ್ ದಿ ಫಸ್ಟ್ ಸ್ಟೂಡೆಂಟ್ ಆಫ್ ಜೀಸಸ್ ಕ್ರೈಸ್ಟ್. ದೆನ್ ಜುನಾಯದ್ ಅಂಡ್ ಅಲ್ ಹಲಾಜ್ ಮನ್ಸೂರ್, ಸೂಫಿ ಸಂತರಲ್ಲಿ ರಾಮಕೃಷ್ಣ, ವಿವೇಕಾನಂದ, ಸಮರ್ಥ ರಾಮದಾಸರು, ಶಿವಾಜಿ, ಕೊನೆಗೆ ಶಿವಸುಬ್ರಹ್ಮಣ್ಯಂ ಅಯ್ಯರ್ ಆ್ಯಂಡ್ ಕಲಾಂ. ಅದರ ಮುಂದೆ ನಿಮ್ಮ ಹೆಸರು ಬರೀರಿ, ನೆಕ್ಸ್ಟ್ ನಿಮ್ಮ ಹೆಸರು ಬರ್ಕೊಳ್ಳಿ ಅದರೊಳಗೆ. ಯು ಆರ್ ಗೋಯಿಂಗ್ ಟು ಬಿ ದ್ಯಾಟ್ ಟೀಚರ್. ಹಾಗಾಗಬೇಕು. ನಾನು ಒಂದೇ ಮಾತು ಹೇಳೋದು, ನಾ ರಿಟೈರ್ ಆಗೋ ಹೊತ್ತಿಗೆ 25 ವರ್ಷನೋ 30 ವರ್ಷನೋ ಎಷ್ಟು ಭಗವಂತ ಅವಕಾಶ ಕೊಟ್ಟಿದ್ದಾನೆ. ನಾ ರಿಟೈರ್ ಆಗೋ ಹೊತ್ತಿಗೆ ಒಂದು 10 ಜನ ಮಕ್ಕಳಾದರು, 10 ಜನ ಮಕ್ಕಳಾದರೂ ನನ್ನ ಜೀವನ ಬದಲಾದದ್ದು ನಿಮ್ಮಿಂದ ಸರ್ ಅಂತ ಅನ್ನೋದಾದರೆ ನನ್ನ ಮೇಷ್ಟ್ರ ಕೆಲಸ ಸಾರ್ಥಕ ಆಯಿತು. ನೀವಾ ಗೊತ್ತಿಲ್ಲ ಸರ್, ನೀವು ಎಲ್ಲಿದ್ರೋ. ಸಾಮಾನ್ಯವಾಗಿ ಟೀಚರ್ ಹುಡುಗರ ಹೆಸರು ಮರ್ತು ಬಿಡ್ತೀವಿ ನಾವು. 16 ವರ್ಷ ಹುಡುಗರು ಹೆಸರು ಮರ್ತು ಹೋಗುತ್ತೆ ಮಕ್ಕಳದು. ಮಕ್ಕಳು ನಮ್ಮ ಹೆಸರು ಮರಿಬಾರ್ದು. ನೀವು ಇದ್ರೋ ಸರ್ ಅವಾಗ ಅಂದರೆ ಒಂಥರ ಕಿರಿಕಿರಿ ಆಗುತ್ತೆ. ಅದು ನಾನು ಹೇಳೋದು, ನಾವು ಹೇಗಿರಬೇಕು ಅಂದರೆ ಕೊನೆಗೆ ಅದಕ್ಕೆ ಅದು ಕಲಾಮ ನಿಲ್ಲಿಸಿದ್ದೀನಿ, ಕೆಳಗೆ ನಮ್ಮ ಹೆಸರು ಬರ್ಕೊಂಡು ಹೋಗೋಣ. ಈಗ ದಿಸ್ ಈಸ್ ಸಮಥಿಂಗ್ ಬ್ಯೂಟಿಫುಲ್. ಹೌ ಡಸ್ ಅ ಟೀಚರ್ ಟ್ರಾನ್ಸ್ಫಾರ್ಮ್ ಹಿಮ್ಸೆಲ್ಫ್? ಈ ಬದಲಾವಣೆ ಹೇಳಿದ್ನಲ್ಲ, ಟೀಚರ್ ಇಂದ ಗುರು ಅಂತ, ಹೇಗೆ ಆಗಬೇಕು? ಅದಕ್ಕೆ ನಾನೊಂದು ಹಂತಗಳನ್ನು ಹಾಕ್ಕೊಂಡಿದ್ದೀನಿ. ಹೊಸದಾಗಿ ಬಂದವರು, ಈಗ ತಾನೇ ಟೀಚಿಂಗ್ ಸೇರ್ಕೊಂಡವರು. ಹಾಗೆ ಹೇಳಿದಾಗ ನಾನು ಕೆಲವೊಂದು ಸಲ ಹೇಳ್ತೀನಿ, 25 ವರ್ಷ ಆದ್ಮೇಲೆ ಹೊಸದಾಗೆ ಪಾಠ ಮಾಡ್ತಿದ್ದಾರೆ ಕೆಲವರು. ಅದು ಕೂಡ ನ್ಯೂ ಟೀಚರ್ ಏನು ಮಾಡಬೇಕು ಅಂತ ಸಿಂಪಲ್ ಆ್ಯಡ್ಸ್ಟಿಕ್ಸ್ ಹಾಕಿ ಕೊಡ್ತೀನಿ ನಾನು. ಪ್ರಿಪೇರ್ಸ್ ಥರೋಲಿ ಫಾರ್ ದಿ ಕ್ಲಾಸ್. ಸಿಂಪಲ್. ನಾನು ಟೀಚರ್ ಆಗಿದ್ದೀನಿ, ಕ್ಲಾಸಿಗೆ ತುಂಬ ಚೆನ್ನಾಗಿ ತಯಾರು ಮಾಡ್ಕೊಂಡು ಹೋಗ್ತೀನಿ. ಭಾಳ ಮುಖ್ಯ ಇದು. ಮೊದಲಿನ 4-5 ವರ್ಷ ಇದೆಯಲ್ಲ, ಇದು ಇನ್ವೆಸ್ಟ್ಮೆಂಟ್. ಅದು ಓದಬೇಕು, ತುಂಬ ಓದ್ಕೋಬೇಕು, ಎಷ್ಟು ಸಾಧ್ಯತೆ ಓದ್ಕೋಬೇಕು. ನಾನು ಕಲಿಸೋದು ಇಷ್ಟಿದ್ರೆ ಅದರ 3 ಪಟ್ಟಾದರೂ ಓದಿರ್ಬೇಕು ಕನಿಷ್ಠ ನನ್ನ ಕ್ಲಾಸಿಗೆ ಹೋಗ್ಬೇಕಾದ್ರೆ. ರಾಜರತ್ನಂ ನನ್ನ ಕೇಳೋರು, ವಾಕಿಂಗ್ ಹೋಗಿ ಬೇರೆ ಬೇರೆ ಪ್ರೋಗ್ರಾಮಿಗೆ ಹೋದಾಗ ದಾರಿಯಲ್ಲಿ ಕೇಳೋರು, ಮೇಷ್ಟ್ರೆ ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡಿದ್ದೀರಾ ಅಂತ ಕೇಳೋರು. ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಳ್ಳೋದು ಅಂದ್ರೆ ಏನು ಸರ್ ಅಂದೆ. ಇದು ತುಂಬಿಸ್ಕೊಂಡಿದ್ದೀರಾ? ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡಿದ್ರೆ ನಲ್ಲಿ ನೀರು ಬರುತ್ತೆ, ಇದು ಬರೀ ಗಾಳಿ ಬರುತ್ತೆ ಅಲ್ವಾ? ಎಷ್ಟು ಬುದ್ಧಿವಂತಿಕೆ ಮಾತು ರಾಜರತ್ನಂ ಹೇಳೋದು. ಹೋಗುವಾಗ ಚೆನ್ನಾಗಿ ಓದ್ಕೊಂಡು ಹೋಗಪ್ಪ, ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ ಕ್ಲಾಸ್ಗೆ. ಆಗಲೇ ಒಬ್ರು ಯಾರೋ ಹೇಳಿದರು ನನಗೆ, ನೀವು ಹೇಳಿ ಸಿ ವಿ ರಾಮನ್ ಘಟನೆ ನೆನಪಿಟ್ಟಿದ್ದೇನೆ ನಾನು ಅಂತ ಹೇಳಿದರು. ಇದು ಆದೊಂದು ಘಟನೆ. ಇದು ರಾಮನ್ ಕಬ್ಬನ್ ಪಾರ್ಕಲ್ಲಿ ಹೋಗ್ತಾ ಇದ್ರಂತೆ, ಕಾರ್ ತೊಗೊಂಡು ಹೋಗ್ತಾ ಇದ್ದಾರೆ. ನೋಡಿದ್ರು ಸಾಯಂಕಾಲ ಆಗಿದೆ, ಬೇಸಿಗೆ ಕಾಲ. ಒಂದು ಮಳೆ ಬಂದು ನಿಂತರೆ ಈ ದೀಪದ ಹುಳ ಬರ್ತಾವಲ್ಲ, ಈ ಫೈರ್ ಫ್ಲೈಸ್ ಅಂತೀವಿ ನಾವು,
ಏನು ರಾಕೆಟ್ ಥರ ಹೆಲಿಕಾಪ್ಟರ್ ಥರ ಬಂದು ದೀಪಕ್ಕೆ ಹೊಡೆದು ಬಿಸಿ ಸತ್ತು ಹೋಗ್ತವೆ. ನೋಡಿದ್ರು ಸಾವಿರಾರು ಹುಳ ಇದ್ದಾವೆ. ಕಾರ್ ನಿಲ್ಸು ಅಂತ ಹೇಳಿದ್ರು ಡ್ರೈವರ್ಗೆ. ಇಳಿದು ಹೋಗಿ ಏನೋ ಆರ್ಸೋಕೆ ಶುರು ಮಾಡಿದ್ರು ರಸ್ತೆ ಮೇಲೆ. ಹಿಂದೆ ಇನ್ನೊಂದು ಕಾರ್ ಬಂತು. ಆ ಕಾರ್ ಪ್ರೊಫೆಸರ್ ಆಫ್ IISc ಯಾರೋ ಇದ್ದಾರೆ. ಅವ್ರು ಪ್ರೊಫೆಸರ್ ಆಗಿದ್ರೆ ಏನಾಯ್ತು, ರಾಮನ್ ಸ್ಟೂಡೆಂಟ್ ಅವ್ರು ನೋಡಿದ್ರು, ಓಹೋ ಹಾಗಾದ್ರೆ ವಯಸ್ಸಾದ ಮುದುಕ ತನ್ನ ಪರ್ಸ್ ಬೆಳೆಸ್ಕೊಂಡಿರ್ಬೇಕೇನಾದ್ರು. ತಮ್ಮದು ಕಾರ್ ನಿಲ್ಲಿಸಿ ಬಂದರು. ಸರ್ ಏನು ಹುಡುಕ್ತಾ ಇದ್ದೀರಿ ಅಂದರು. ರಾಮನ್ ತಲೆ ಎತ್ತಿ, ಡೋಂಟ್ ಕಮ್ ಹಿಯರ್, ಕಮ್ ದಿಸ್ ಸೈಡ್ ಅಂದರು. ಹಿಂಗೆ ಬಾ. ಹೋದ್ರು ಅವರು. ನೋಡಿದ್ರು, ಏನು ನೋಡ್ತಿದ್ದಾರೆ ಗೊತ್ತಾ, ಅಷ್ಟೊಂದು ಹುಳ ಸತ್ತು ಬಿದ್ದಿದ್ದಾವಲ್ಲ, ರೆಕ್ಕೆಗಳು ಬಿದ್ದಿದ್ದಾವಲ್ಲ, ಆ ರೆಕ್ಕೆ ನಾರಿಸ್ಕೊತಾ ಇದ್ದಾರೆ ವಸ್ತ್ರದಲ್ಲಿ. ಆತಂದ ನೊಬೆಲ್ ಪ್ರೈಸ್ ಬಂದರೆ ಏನಾಯಿತು, ವಯಸ್ಸೇ ಅಲ್ವಾ. ಹಿಂಗೆ ಕೂತ್ಕೊಂಡು ರಸ್ತೆ ಮಧ್ಯದಲ್ಲಿ ರೆಕ್ಕೆ ಆರಿಸ್ಕೋತಾರೆ ಯಾರಾದರೂ. ಏನು ಮಾಡ್ತೀರಿ ನೀ ಮಾತಾಡಬೇಡ, ನೀನು ಇಷ್ಟು ಆರಿಸು ಅಂದರು. ಅವನು ಕೂತ್ಕೊಂದಿಷ್ಟು ಆರಿಸ್ದ. ಸಾಕು ತಗೊಂಡ್ರು, ಸಾಕು ಹೋಗಿನ ಅಂದರು. ಹೋಗ್ತೀನಿ ಸ್ವಲ್ಪ ಇದನ್ನ ಯಾಕೆ ಆರಿಸ್ಕೋತಾ ಇದ್ದೀರಿ ನೀವು, ಸತ್ತು ಉಳಿದ ರೆಕ್ಕೆ ಯಾಕೆ ಆರಿಸ್ಕೋತೀರಿ ಅಂತ. ರಾಮನ್ ಹೇಳಿದ ಮಾತನ್ನು ನಾವು ಯಾರೂ ಮರಿಬಾರ್ದು. ಅವ್ರೇನು ಹೇಳಿದ್ರು ಗೊತ್ತಾ, ನೋಡು ನಾಳೆ ಐ ಹ್ಯಾವ್ ಎ ಕ್ಲಾಸ್ ಫಾರ್ ದಿ ಸ್ಕೂಲ್ ಚಿಲ್ಡ್ರನ್ ಇನ್ ಕಾರ್ಪೊರೇಷನ್ ಸ್ಕೂಲ್. ಐ ಆಮ್ ಟಾಕಿಂಗ್ ಔಟ್ ಡಿಫ್ರಾಕ್ಷನ್ ಆಫ್ ಲೈಟ್. ಬೆಳಕಿನ ವಕ್ರೀಭವನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡಿಫ್ರಾಕ್ಷನ್ ಗ್ರೇಟಿಂಗ್ ಎಲ್ಲಿರುತ್ತಪ್ಪ ಸ್ಕೂಲಲ್ಲಿ, ಭಾರಿ ಕಾಸ್ಟ್ಲಿ ಅಲ್ವಾ. ನಿಮ್ಗೆ ಗೊತ್ತಾ, ಈ ರೆಕ್ಕೆ ಇದೆ ಅಲ್ಲ, ಡಿಫ್ರಾಕ್ಷನ್ ಗ್ರೇಟಿಂಗ್ ಥರ ಕೆಲಸ ಮಾಡುತ್ತೆ. ಪ್ರತಿಯೊಂದು ಮಗುಗೊಂದು ರೆಕ್ಕೆ ಕೊಡ್ತೀನಿ, ಬೆಳಕು ನೋಡ್ರಿ ಅಂತ ಹೇಳ್ತೀನಿ, ಅದಾದ್ಮೇಲೆ ನಾನು ವಕ್ರೀಭವನದ ಬಗ್ಗೆ ಪಾಠ ಮಾಡ್ತೀನಿ ಅಂದರು. ಇಫ್ ದಿಸ್ ಇಸ್ ದ ಪ್ರಿಪರೇಷನ್ ದಟ್ ಎ ನೋಬೆಲ್ ಲಾರೆಟ್ ಬೇಕ್ಸ್, ಒಂದು ಯಾವುದೋ ಕಾರ್ಪೊರೇಷನ್ ಸ್ಕೂಲಿಗೆ ಒಂದು ಲೆಕ್ಚರಿಗೋಸ್ಕರ ರಾಮನ್ ಈ ತಯಾರಿ ಮಾಡ್ಕೊಳ್ಳೋದಾದ್ರೆ, ನಾವು ಪ್ರೊಫೆಷನಲ್ ಟೀಚರ್ ಆದವ್ರು ನಾವೆಷ್ಟು ತಯಾರಿ ಮಾಡ್ಕೋಬೇಕು ಹೇಳಿ.